ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಪಾಲಿನೇಷನ್, ಕ್ರಾಸ್ ಪಾಲಿನೇಷನ್ ಆ್ಯಂಡ್ ಸೆಲ್ಫ್ ಪಾಲಿನೇಷನ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ಟುಡೇ ಲೆಟ್ಸ್ ಬಿಗನ್ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಅಂದರೆ ನಿಷೇಚನ ಏನಂತ ಕರಿತೀವಿ? ನಿಷೇಚನ ಅಂತೇಳಿ ಕರಿತೀವಿ. The cell which results after fusion of gametes is called zygote. ಒಂದು ಲಿಂಗಾಣುಗಳು ಸಂಯೋಗಗೊಂಡು ಉಂಟಾಗುವಂತಹ ಒಂದು ಕೋಶವನ್ನ ಯುಗ್ಮಜ. ಝೈಗೋಟ್ ಅಂದ್ರೆ ಇಲ್ಲಿ ಯುಗ್ಮಜ ಅಂತಾರೆ. ಫ್ಯೂಷನ್ ಅಂದ್ರೆ ಸೇರೋದು, ಸಂಯೋಗಗೊಳ್ಳೋದು. ದ ಸೆಲ್ ವಿಚ್ ರಿಸಲ್ಟ್ ಆಫ್ಟರ್ ಫ್ಯೂಷನ್ ಆಫ್ ಗೆಮೆಟ್ಸ್. ಫ್ಯೂಷನ್ ಆಫ್ ಗೆಮೆಟ್ಸ್ ಅಂದ್ರೆ ಲಿಂಗಾಣುಗಳು ಅಂತೇಳಿ ಕರೀತಾರೆ. ಇವುಗಳು ಲಿಂಗಾಣುಗಳು ಸೇರಿ ಉಂಟು ಮಾಡುವಂತಹ ಯುಗ್ಮಜವನ್ನ ಸೇರಿ ಉಂಟಾಗದೆ ಯುಗ್ಮಜ. ಲಿಂಗಾಣುಗಳು ಸೇರಿ ಕೋಶವನ್ನ ಉಂಟಾಗುವಂತಹ ಕೋಶವನ್ನ ನಾವು ಝೈಗೋಟ್, ಯುಗ್ಮಜ ಅಂತ ಕರಿತೀವಿ. ದ ಪ್ರೋಸೆಸ್ ಆಫ್ ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗೆಮೆಟ್ಸ್ ಫ್ಯೂಷನ್ ಆಗೋದು. ಅದರಲ್ಲಿ ಯಾವ ಗೆಮೆಟ್ಸ್ ಫ್ಯೂಷನ್ ಆಗುತ್ತೆ? ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗೆಮೆಟ್ಸ್ ಟು ಫಾರ್ಮ್ ಝೈಗೋಟ್ ಈಸ್ ಕಾಲ್ಡ್ ಫರ್ಟಿಲೈಸೇಷನ್. ಯುಗ್ಮಜ ಉಂಟು ಮಾಡಬೇಕು ಅಂದ್ರೆ ಒಂದು ಪುರುಷ ಲಿಂಗಾಣು ಮತ್ತೆ ಒಂದು ಸ್ತ್ರೀ ಲಿಂಗಾಣು ಎರಡೂ ಸಂಯೋಗಗೊಂಡು ಉಂಟು ಮಾಡುವಂತಹ ಪ್ರಕ್ರಿಯೆಗೆ ನಿಷೇಚನ, ಫರ್ಟಿಲೈಸೇಷನ್ ಅಂತೇಳಿ ಕರಿತೀವಿ. ನೋಡಿ, ದ ಪ್ರೋಸೆಸ್ ಆಫ್ ದ ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ gametes to form a zygote is called fertilization. ಆಯ್ತಾ? The zygote develops into an embryo. ಆ zygote formation ಆಗುತ್ತಲ್ಲ, ಅದು ಡೆವಲಪ್ ಆಗಿ ಮುಂದೆ ಏನಾಗುತ್ತೆ? ಯುಗ್ಮಜ ಭ್ರೂಣ, ಎಂಬ್ರಿಯೋ ಆಗಿ ಬೆಳೆಯುತ್ತದೆ. ಗೊತ್ತಾಗ್ತಿದ್ಯಾ? ಇಲ್ಲಿ ಒಂದು ಸ್ವಲ್ಪ ಇದ್ರದ್ದು ಚಿತ್ರ. ಪೋಲನ್ ಗ್ರೈನ್ಸ್, ಜರ್ಮಿನೇಟಿಂಗ್, ಪೋಲನ್ ಟ್ಯೂಬ್, zygote formation, ಫರ್ಟಿಲೈಸೇಷನ್, zygote formation. ಇದು ಓವಮ್, ಪರಾಗರೇಣು ಕೊಳವೆ ಉಂಟು ಮಾಡುವಂಥದ್ದು ಅಂಡ. ಇದಕ್ಕೆ ನೆಕ್ಸ್ಟ್ ಬರೋಣ. ಸಿ ಸೆಕ್ಷನ್ ಆಫ್ ಅನ್ ಆಪಲ್, ಇದು ನೆಕ್ಸ್ಟ್ ಇದೆ. ಅಂದರೆ ಯಾವ ಥರ ಇಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಝೈಗೋಟ್ ಎಗ್ ಫಾರ್ಮೇಷನ್ ಆಗುತ್ತೆ, ಫರ್ಟಿಲೈಸೇಷನ್ ಆಗುತ್ತೆ ಅಂತೇಳಿ. ಇದು ಪೋಲನ್ ಟ್ಯೂಬ್, ನಾವು ಫ್ಲವರ್ಸಲ್ಲಿ ನೋಡಿದ್ದೀವಲ್ಲ ಆ ಥರ. ಇದು ಓವಮ್. ಓವಮ್ ಅಂದರೆ ಅಂಡ. ಝೈಗೋಟ್ ಫಾರ್ಮೇಷನ್ ಆಗಿರೋದು ಅಂದರೆ ಈ ಪೋಲನ್ನು ಏನು ಇಲ್ಲಿದ್ದಂತಹ ಈ ಪೋಲನ್ ಏನು ಒಳಗಡೆ ಈ ಟ್ಯೂಬ್ ಮೂಲಕ ಹೋಗಿ ಇಲ್ಲಿ ಅಂಡದಲ್ಲಿ ಓವಮ್ ಮೂಲಕ ಸೇರ್ಕೊಂಡಿದೆ. ಇಲ್ಲಿ ಏನಾಗುತ್ತೆ? ಝೈಗೋಟ್ ಫಾರ್ಮೇಷನ್ ಆಗಿದೆ. ಝೈಗೋಟ್ ಅಂದರೆ ಯುಗ್ಮಜ ಉಂಟಾಗಿರುವಂಥದ್ದು. ಇದು ಇಲ್ಲಿರ್ತಕ್ಕಂಥ ಪೋಲನ್ ಏನು ಈ ನಳಿಕೆ ಮೂಲಕ ಒಳಗೋಗಿ ಅಲ್ಲೇನಾಗಿರುತ್ತೆ? ಝೈಗೋಟು ಫಾರ್ಮೇಷನ್ ಆಗುತ್ತೆ, ಓವಮ್ ಒಳಗೆ ಸೇರ್ಕೊಂಡು. ಇದನ್ನು ಫರ್ಟಿಲೈಸೇಷನ್, ಝೈಗೋಟ್ ಫಾರ್ಮೇಷನ್, ಯುಗ್ಮಜ ಉಂಟಾಗಿರುವಂತಹ ಚಿತ್ರವನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಝೈಗೋಟ್ ಫಾರ್ಮೇಷನ್ ಇರುತ್ತೆ, ಫರ್ಟಿಲೈಸೇಷನ್ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಫೀಮೇಲ್ದು ಎಗ್ ಇರುತ್ತೆ, ಓವಮ್ ಇದೆಯಾ, ಅಂಡ ಇರುತ್ತೆ. ಮೇಲಿಂದ ಇಲ್ಲಿ ಮೇಲ್ದು ಪೋಲನ್ದು ಈ ಪೋಲನ್ ಟ್ಯೂಬ್ ಒಳಗಿಂದ ಫೀಮೇಲ್ದಕ್ಕೆ ಬರುತ್ತೆ. ಅಂದರೆ ಮೇಲ್ ಆ್ಯಂಡ್ ಫ್ಯೂಷನ್ ಇಲ್ಲಿ ಇದು ಸೇರೋದು. ಮೇಲ್ದು ಪೋಲನ್ ಟ್ಯೂಬ್ ಮೂಲಕ ಪೋಲನ್ ಗ್ರೈನ್ಸ್ ಬಂದು ಫೀಮೇಲ್ ಓವಮ್ ಅಂಡದೊಳಗೆ ಸೇರಿ ಏನು ಸೇರೋದ್ರಿಂದ ಈ ಯುಗ್ಮಜ, ಈ ಝೈಗೋಟು ಫಾರ್ಮೇಷನ್ ಆಗುತ್ತೆ. ಆಯ್ತಾ? ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗೆಮೆಟ್ಸ್ ಟು ಫಾರ್ಮ್ ಎ ಝೈಗೋಟ್. ಈ ಝೈಗೋಟ್ಸ್ ಈಸ್ ಕಾಲ್ಡ್ ಫರ್ಟಿಲೈಸೇಷನ್. ಅರ್ಥ ಆಯ್ತಾ? ಸಿ ನೆಕ್ಸ್ಟ್ 8.3 ನೋಡಿ, ಫ್ರೂಟ್ಸ್ ಆ್ಯಂಡ್ ಸೀಡ್ ಫಾರ್ಮೇಷನ್. ಫ್ರೂಟ್ಸ್ ಆ್ಯಂಡ್ ಸೀಡ್ ಫಾರ್ಮೇಷನ್, ಹಣ್ಣು ಮತ್ತು ಬೀಜ ಉಂಟಾಗೋದು ಹೇಗೆ ಅಂತೇಳಿ. ಆಫ್ಟರ್ ಫರ್ಟಿಲೈಸೇಷನ್, ಈ ರೀತಿ ಫರ್ಟಿಲೈಸೇಷನ್ ನಿಷೇಚನದ ನಂತರ, ಫರ್ಟಿಲೈಸೇಷನ್ ಆದಮೇಲೆ ದ ಓವರಿ ಗ್ರೋಸ್ ಇಂಟು ಎ ಫ್ರೂಟ್ ಆ್ಯಂಡ್ ಅದರ್ ಪಾರ್ಟ್ಸ್ ಆಫ್ ದ ಫ್ಲವರ್ ಫಾಲ್ ಆಫ್. ಹೂವಿನ ಎಲ್ಲ ಭಾಗಗಳು ಉದುರಿ ಹೋಗುತ್ತೆ, ಅಂಡಾಶಯದ ಹಣ್ಣಾಗಿ ಬೆಳೆಯುತ್ತೆ. ಓವರಿ ಬೆಳೀತಿದ್ದಾಗ ಏನಾಗುತ್ತೆ? ಅಂಡಾಶಯ ಓವರಿ ಗ್ರೋಸ್ ಇಂಟು ಫ್ರೂಟ್ಸ್ ಆ್ಯಂಡ್ ಅದರ್ ಪಾರ್ಟ್ಸ್ ಆಫ್ ದ ಫ್ಲವರ್ಸ್ ಫಾಲ್ ಆಫ್. ಹೂವಿನ ಉಳಿದೆಲ್ಲ ಭಾಗಗಳು, ಹೂವಲ್ಲಿರ್ತಕ್ಕಂಥ ಬೇರೆ ಭಾಗಗಳೆಲ್ಲ ಉದುರೋಗಿ, ಈಗ ಕೆಲವೊಂದು ಫ್ಲವರ್ಸ್ಗಳು ನೋಡಿ, ಹೂವು ಆದಮೇಲೆ ಕಾಯಿ ಆಗುತ್ತೆ, ಕಾಯಾಗಿ ಹಣ್ಣಾಗುತ್ತೆ.
ಆ ಹೂವಿನ ಈ ಥರ ದಳಗಳಿರ್ಬೋದು, ಈ ಥರ ಎಲ್ಲ ಭಾಗಗಳು ಉದುರೋಗಿ ಅಂಡಾಶಯವು ಹಣ್ಣಾಗಿ ಬೆಳೆಯುತ್ತೆ. ಈ ಸೀಬೆ ಹಣ್ಣು ಹೂ ಬಿಡುತ್ತೆ, ಹೂವು ಆದ್ಮೇಲೆ ಸಣ್ಣ ಕಾಯಿ ಬಿಡುತ್ತೆ, ಆಮೇಲೆ ಆ ಹೂವಿಂದ ಇದೆಲ್ಲ ಉದುರೋಗಿ ಅದು ಹಣ್ಣು ಬೆಳೀತಾ ಹೋಗುತ್ತೆ. ಮಾವಿನ ಹಣ್ಣು ಅಷ್ಟೇ, ಸೀಬೆ ಹಣ್ಣು ಅಷ್ಟೇ. ಇನ್ಯಾವುದು ನೀವು ಹತ್ತಿರದಲ್ಲಿ ನೋಡ್ಬೋದಾದಂತಹ ಹಣ್ಣು? ಸೀತಾಫಲದ ಮರ ನಿಮ್ಮ ಮನೆ ಹತ್ರ ಇದ್ರೆ ಅದು, ಬೇವಿನ ಮರ, ಅದರ ಕಾಯಿಗಳಾಗಬೇಕು ಅಂದರೆ ಅದ್ರ ಹೂವೆಲ್ಲ ಇದಾಗುತ್ತೆ. ಸೀಬೆ ಹಣ್ಣು ಚೆನ್ನಾಗೇ ನೋಡ್ಬೋದು, ನೀವೆಲ್ಲರೂ ನೋಡ್ಬೋದಾದದ್ದು. ಹೂವು ನಂತರ ಅದು ಹಣ್ಣಾಗುವಂಥದ್ದು ಹೇಗೆ ಅಂತ ಅದು ಸುಲಭವಾಗಿ ತೋರಿಸ್ತಾರೆ. ದ ಫ್ರೂಟ್ ಈಸ್ ದ ರೈಪಂಡ್ ಓವರಿ. ನಾವೇನು ಹಣ್ಣು ಅಂತ ಕರಿತೀವಲ್ಲ, ಅದು ಏನು ಹೇಳಿ, ಒಂದು ಬಲಿತ ಹಂಡವನ್ನೇ ನಾವು, ಒಂದು ಬಲಿತಿರ್ತಕ್ಕಂತಹ ರೈಪಂಡ್ ಹಣ್ಣಾಗಿರತಕ್ಕಂಥ ಓವರಿಯನ್ನು, ಬಲಿತ ಅಂಡವನ್ನು, ಓವರಿಯನ್ನೇ ನಾವು ಹಣ್ಣು, ಫ್ರೂಟ್ ಅಂತೇಳಿ ಕರೆಯೋದು. ದ ಸೀಡ್ಸ್ ಡೆವಲಪ್ ಫ್ರಮ್ ದ ಓವಿಲ್ಸ್. ದ seed contains an embryo enclosed in a protective seed coat. ಅದೇ ರೀತಿ ಬೀಜಗಳು ಅಂಡಕಗಳಿಂದ ಬೆಳೆಯುತ್ತೆ. ಬೀಜ ಏನಾಗುತ್ತೆ, ಅದ್ರ ಸೀಡ್ಸ್ ಇರುತ್ತಲ್ಲ, ಅದಕ್ಕೆ ಒಂದು ಸೀಡ್ ಕೋಟ್ ಇರುತ್ತೆ. ಬೀಜ ಪೊರೆ ಎಂಬ ರಕ್ಷಣಾ ಕವಚದಿಂದ ಆ ಭ್ರೂಣವನ್ನು ಹೊಂದಿರುತ್ತೆ. ಎನ್ಕ್ಲೋಸ್ಡ್. ದ ಸೀಡ್ ಕಂಟೈನ್ಸ್ ಆನ್ ಎಂಬ್ರಿಯೋ ಎನ್ಕ್ಲೋಸ್ಡ್ ವಿತ್ ಪ್ರೊಟೆಕ್ಟಿವ್ ಸೀಡ್ ಕೋಟ್. ಆ ಸೀಡ್ ಕೋಟನಲ್ಲಿ ನೀವು ನೋಡಬೇಕು ಅಂದರೆ ಈಗ ನೋಡಿ, ತೆಂಗಿನಕಾಯಿನೇ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಅರ್ಥ ಆಗ್ತಿದ್ಯಾ? ಇಲ್ಲಿ ನೋಡಿ, ಆಲ್ಮಂಡ್ ಸೆಕ್ಷನ್ ಆಫ್ ಆ್ಯಪಲ್, ಹಣ್ಣಾಗಿರತಕ್ಕಂಥದ್ದು, ಇದು ಹಣ್ಣು ಬಲಿತವಾಗಿರುತ್ತೆ. ಈಗ ಕೆಲವೊಂದು ಹಣ್ಣು, ಸೀಬೆ ಹಣ್ಣನ್ನೇ ನೋಡಿ, ಅದು ಚೆನ್ನಾಗಿ ಕಾಯಿದ್ರೆ ತಿನ್ನೋಕ್ಕೆ ಬರಲ್ಲ, ಇನ್ನೂ ಹಣ್ಣಾಗಿಲ್ಲ ಅಂತೀವಿ. ಅಂದರೆ ಫಲಿತ, ರೈಪಂಡ್, ಹಣ್ಣಾಗಿದ್ದ ಅಂಡ, ಅದು ಹಣ್ಣಾದ್ರೇ ಅದು ಹಣ್ಣು ಅಂತ ನಾವು ಹೇಗೆ ಕರಿತೀವಿ ಅಂದರೆ ಬಲ್ತಿರ್ಬೇಕು ಅಂತಾರೆ ಕೆಲವೊಂದು ವಸ್ತುಗಳನ್ನ. ನಿಮ್ಮ ಮನೇಲಿ ನಿಮ್ಮ ಹಿರಿಯರು ಬಲ್ತಿಲ್ಲಪ್ಪ ತರಕಾರಿ ಆಗಲಿ, ಕೆಲವೊಂದು ಬಲ್ತರೆ ಚೆನ್ನಾಗಿರುತ್ತೆ ಅಂತೇಳಿ, ಅಂದರೆ ಅದು ಬಲಿತ ಅಂಡವನ್ನು ನಾವು ಫ್ರೂಟ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ, ಬಾದಾಮಿಗೆ ನೋಡಿ ಸೀಡ್ ಕೋಟ್, ಇದಕ್ಕೆ ಕವಚ ಇರುತ್ತೆ, ಸಿಪ್ಪೆ ಅಲ್ವಾ, ಇದನ್ನು ಹೊಂದಿರುತ್ತೆ. ಅದೇ ರೀತಿ ಕೆಲವೊಂದು ಹಣ್ಣುಗಳಿಗೆ ನೋಡಿ, ತೆಂಗಿನಕಾಯಿ ಇರ್ಬೋದು, ಅದಕ್ಕೆ ಮೇಲಿನ ಸಿಪ್ಪೆ ಇದೆ, ಸೀಡ್ ಕೋಟ್ ಇದೆ. ಆ ಬೀಜವನ್ನು ರಕ್ಷಣೆ ಮಾಡೋದಕ್ಕೆ ಏನು ಕವಚವನ್ನು ಹೊಂದಿರುತ್ತೆ. ಈಗ ಬೀಜ ಒಳಗಡೆ ಇರುತ್ತೆ. ಸೀತಾಫಲ ಇರ್ಬೋದು, ಸೀಬೆಹಣ್ಣು ಇರ್ಬೋದು, ಒಳಗಡೆ ಎಲ್ಲ ಬೀಜ ಇರುತ್ತೆ. ಅಥವಾ ಮಾವಿನ ಹಣ್ಣು ಇರ್ಬೋದು ಅಲ್ವಾ, ಅವೆಲ್ಲ ಸೀಡನ್ನು ಹೊಂದಿರುತ್ತೆ. ಅದ್ರ ಕೋಟಿಂಗ್ ಕೆಲವೊಂದು ಕವಚಗಳು, ಅದಕ್ಕೆ ಬೆಸ್ಟ್ ಆಲ್ಮಂಡ್ನ ಕೊಟ್ಟಿದ್ದಾರೆ. ನೋಡಿ, ಬಾದಾಮಿ ಅದಕ್ಕೆ ಸಿಪ್ಪೆ ಇರುತ್ತೆ ಅಲ್ವಾ, ಕವಚ, ಗಟ್ಟಿ ಕವಚ. ಬಾದಾಮಿದು ನೀವು ಗಟ್ಟಿ ಕವಚವನ್ನು ನೋಡಿದ್ರೆ ಗೊತ್ತಾಗುತ್ತೆ, ಅದು ಕವಚ, ಸೀಡ್ ಕೋಟು, ಬೀಜವನ್ನು ರಕ್ಷಿಸೋದಕ್ಕಂಥ ಸೀಡ್ ಕೋಟನ್ನು ಕೆಲವೊಂದು ಹಣ್ಣುಗಳು ಹೊಂದಿರುತ್ತೆ. ಸಮ್ ಫ್ರೂಟ್ಸ್ ಆರ್ ಫ್ಲೆಶಿ ಆ್ಯಂಡ್ ಜ್ಯೂಸಿ ಸಚ್ ಆಸ್ ಮ್ಯಾಂಗೋ ಆ್ಯಂಡ್ ಆರೆಂಜ್. ಅದೇ ರೀತಿ ಕೆಲವೊಂದು ಹಣ್ಣುಗಳೇನು, ಕಿತ್ತಳೆ ಹಣ್ಣು ಇರ್ಬೋದು, ಮಾವಿನ ಹಣ್ಣು, ಇವೆಲ್ಲಗಳೆಲ್ಲವೂ ರಸಭರಿತ ಹಣ್ಣುಗಳು, ತಿರುಳುಗಳುಳ್ಳ, ಒಳಗಡೆ ತಿರುಳಿರ್ತಕ್ಕಂತಹ, ತಿರುಳಿರ್ತಕ್ಕಂತಹ ರಸಭರಿತ ಹಣ್ಣುಗಳಾಗಿರ್ತವೆ. ಸಮ್ ಫ್ರೂಟ್ಸ್ ಆರ್ ಹಾರ್ಡ್ ಲೈಕ್ ಆಲ್ಮಂಡ್ ಆ್ಯಂಡ್ ವಾಲ್ನಟ್. ಅದೇ ರೀತಿ ಕೆಲವೊಂದು ಹಣ್ಣುಗಳು, ಈ ಬಾದಾಮಿ, ವಾಲ್ನಟ್, ಅಕ್ರೂಟ್ನಂತಹ ಕೆಲವೊಂದು ಹಣ್ಣುಗಳು ಗಟ್ಟಿಯಾಗಿರುತ್ತೆ, ಕೆಲವೊಂದು ಹಣ್ಣುಗಳು ಗಟ್ಟಿಯಾಗಿ ಇರುತ್ತೆ. ಸಿ ನೆಕ್ಸ್ಟ್ 8.4 ಸೀಡ್ ಡಿಸ್ಪರ್ಸಲ್. ಬೀಜ ಪ್ರಸರಣ ಹೇಗುಂಟಾಗುತ್ತೆ? ಇನ್ ನೇಚರ್ ಸೇಮ್ ಕೈಂಡ್ ಆಫ್ ಪ್ಲಾಂಟ್ಸ್ ಗ್ರೋ ಅಟ್ ಡಿಫ್ರೆಂಟ್ ಪ್ಲೇಸಸ್. ದಿಸ್ ಹ್ಯಾಪನ್ಸ್ ಬಿಕಾಸ್ ಸೀಡ್ಸ್ ಆರ್ ಡಿಸ್ಪರ್ಸ್ಡ್ ಟು ಡಿಫ್ರೆಂಟ್ ಪ್ಲೇಸಸ್. ಕೆಲವೊಂದು ಬೀಜಗಳು ಬೇರೆ ಬೇರೆ ಜಾಗಗಳಿಗೆ ಪ್ರಸರಣಗೊಂಡಿರುತ್ತೆ, ಎಲ್ಲ ಕಡೆ ಹಾರೋಗಿರುತ್ತೆ. ಅಂದರೆ ಪ್ರಕೃತಿಯಲ್ಲಿ ವಿಭಿನ್ನ ಜಾಗಗಳಲ್ಲಿ ಒಂದೇ ಜಾತಿಯ ಗಿಡಗಳ ಬೆಳೆಯೋದನ್ನು ಕಾಣ್ಬೋದು. ಈಗ ನಾವು ಮಂಗಳೂರಲ್ಲಿ ಬೇವಿನ ಗಿಡ ನೋಡಿದ್ವಿ, ನೀಮ್ ಟ್ರೀನ ಹೋಗಿ, ಡೆಲ್ಲಿನಲ್ಲೂ ಇದೆ ನೀಮ್ ಟ್ರೀ, ಬೇವಿನ ಗಿಡ. ಅದೇ ರೀತಿ ಮ್ಯಾಂಗೋ ಟ್ರೀ ಇಲ್ಲೂ ಇದೆ, ಅಲ್ಲೂ ಇದೆ. ಒಂದೂರಲ್ಲಿ ಒಂದು ಜಾಗದಲ್ಲಿ ಬೇರೆ ಬೇರೆ ಜಾಗಗಳಲ್ಲೂ ಒಂದೇ ಥರದ ಗಿಡಗಳಿದೆ. ಅಂದರೆ ಅದಕ್ಕೆ ಕಾರಣ ಏನು? ಸೀಡ್ ಡಿಸ್ಪರ್ಸಲ್. ಅಂದರೆ ಬೀಜಗಳೇನಾಗಿರುತ್ತೆ, ಪ್ರಕೃತಿಯಲ್ಲಿ ಆ ಬೀಜಗಳು ಬೇರೆ ಬೇರೆ ಜಾಗಗಳಿಗೆ ಒಂದೇ ಜಾತಿಯ ಬೀಜದ ಗಿಡಗಳು ಪ್ರಸರಣಗೊಂಡಿರುತ್ತೆ, ಆ ಸೀಡ್ಸ್ಗಳು. ಅರ್ಥ ಆಯ್ತಾ? ಹೇಗೆ ನಿಮಗೆಲ್ಲರಿಗೂ ಗೊತ್ತು, ಪಕ್ಷಿಗಳು ತಾವುಗಳು ತಿಂದಂತಹ ಹಣ್ಣುಗಳ ಬೀಜಗಳನ್ನು ಇನ್ನೊಂದು ಜಾಗಕ್ಕೆ ಹಾರೋಗಿ ಅಲ್ಲಿ ಹಾಕಿರುತ್ತೆ. ಅಥವಾ ಗಾಳಿಯಲ್ಲಿ ಪೋಲನ್ ಗ್ರೈನ್ಸ್ಗಳ ಮೂಲಕ ಪಕ್ಷಿಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಅವುಗಳು ತಿಂದಂತಹ ಹಣ್ಣು, ಅವುಗಳ ಬೀಜಗಳು ಇನ್ನೊಂದು ಜಾಗಕ್ಕೆ ಅವುಗಳು ಹೋದಾಗ ಅಲ್ಲಿ ಬಿದ್ದು ಅವುಗಳು ಅಲ್ಲಿ ಹುಟ್ಟಿರುತ್ತೆ. ಸಮ್ಟೈಮ್ಸ್ ಆಫ್ಟರ್ ಎ ವಾಕ್ ಥ್ರೂ ಎ ಫಾರೆಸ್ಟ್ ಆರ್ ಎ ಫೀಲ್ಡ್ ಆರ್ ಎ ಪಾರ್ಕ್ ಯು ಮೇ ಹ್ಯಾವ್ ಫೌಂಡ್ ಸೀಡ್ಸ್ ಆರ್ ಫ್ರೂಟ್ಸ್ ಸ್ಟಿಕ್ಕಿಂಗ್ ಟು ಯುವರ್ ಕ್ಲಾತ್ಸ್.
ಇದಲ್ಲದೆ ಕೆಲವೊಂದ್ಸಲ ನೀವು ಕಾಡಿನಲ್ಲಿ, ಹೊಲದಲ್ಲಿ ಅಥವಾ ಯಾವುದೋ ಒಂದು ಪಾರ್ಕ್ನಲ್ಲಿ, ಉದ್ಯಾನವನದಲ್ಲಿ ನಡ್ಕೊಂಡು ಹೋಗ್ತಿರ್ತೀರ. ಅಲ್ಲಿ ಎಷ್ಟೋ ಥರದ ಸಸ್ಯಗಳಿರುತ್ತೆ, ಗಿಡಗಳಿರುತ್ತೆ. ಆ ಗಿಡಗಳಲ್ಲಿ ಕೆಲವೊಂದು ಸೀಡ್ಸ್, ಬೀಜಗಳಿರುತ್ತೆ. ಅದೆಲ್ಲವೂ ನಿಮ್ಮ ಬಟ್ಟೆಗಳಿಗೆ ಅಂಟ್ಕೊಂಡಿರೋದನ್ನ ನೀವು ಅಬ್ಸರ್ವ್ ಮಾಡಿರ್ತೀರ ಅಲ್ವಾ, ಅಂಟ್ಕೊಂಡಿರುತ್ತೆ. ಡಿಡ್ ಯು ಟ್ರೈ ಟು ಅಬ್ಸರ್ವ್ ಹೌ ದೀಸ್ ಸೀಡ್ಸ್ ವರ್ ಕ್ಲಿಂಗಿಂಗ್ ಟು ಯುವರ್ ಕ್ಲಾತ್ಸ್? ಹಾಗಾದ್ರೆ ಆ ಬಟ್ಟೆಗಳಿಗೆ ಆ ಬೀಜಗಳು ಹೇಗೆ ಅಂಟ್ಕೊಂಡ್ವು ಅಂತ ಹೇಳಕ್ಕಾಗತ್ತಾ? ಹೇಗೆ ಅಂಟ್ಕೊಂಡಿರಬಹುದು? ನಿಮ್ಮ ಬಟ್ಟೆಗಳಿಗೆ ಹಣ್ಣುಗಳು ಅಂಟ್ಕೊಂಡಿರೋದನ್ನ ನೋಡಿರ್ಬೋದು. ಹಾಗಾದ್ರೆ ಅವುಗಳನ್ನ ಅಂಟ್ಕೊಂಡಿರುತ್ತಲ್ಲ ಬಟ್ಟೆಗಳಿಗೆ, ಅದು ಹೇಗೆ ಅಂತ ಗಮನಿಸೋ ಪ್ರಯತ್ನ ಮಾಡಿದ್ದೀರಾ? ವಾಟ್ ಡು ಯು ಥಿಂಕ್ ವಿಲ್ ಹ್ಯಾಪನ್ ಇಫ್ ಆಲ್ ಸೀಡ್ಸ್ ಆಫ್ ಎ ಪ್ಲಾಂಟ್ ವರ್ ಟು ಫಾಲ್ ಅಟ್ ದ ಸೇಮ್ ಪ್ಲೇಸ್ ಆ್ಯಂಡ್ ಗ್ರೋ ದೇರ್? ಅಲ್ಲದೆ ಒಂದು ಗಿಡದ ಎಲ್ಲಾ ಬೀಜಗಳು ಒಂದೇ ಜಾಗದಲ್ಲಿ ಬಿದ್ದೋದ್ರೆ, ಉದುರೋದ್ರೆ, ಅಲ್ಲೇ ಬೆಳೆದ್ರೆ ಏನಾಗುತ್ತೆ? ಅದೇ ಜಾಗದಲ್ಲಿ ತುಂಬಾ ಬೀಜಗಳಿರುತ್ತೆ, ಅದೆಲ್ಲವೂ ಅಲ್ಲೇ ಕೆಳಗಡೆ ಬಿದ್ದೋಗ್ಬಿಟ್ಟಿರುತ್ತೆ. ಒಂದೇ ಕಡೆ ಎಷ್ಟೋ ಬೀಜಗಳು ಉಟ್ಕೊಂಡು ಬೆಳೆದ್ರೆ ಏನಾಗುತ್ತೆ? ದೇರ್ ವುಡ್ ಬಿ ಸಿವಿಯರ್ ಕಾಂಪಿಟೇಷನ್ಸ್ ಫಾರ್ ಸನ್ಲೈಟ್, ವಾಟರ್, ಮಿನರಲ್ಸ್ ಆ್ಯಂಡ್ ಸ್ಪೇಸ್. ಏನಾಗುತ್ತೆ? ಆ ಬೀಜಗಳು ಎಲ್ಲವೂ ಒಂದೇ ಕಡೆ ಅಲ್ಲೇ ಬಿದ್ದು ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದ್ರೆ ಅದಕ್ಕೆ ಸೂರ್ಯನ ಬೆಳಕಿನ ಕೊರತೆ ಆಗುತ್ತೆ, ನೀರಿನ ಕೊರತೆ ಆಗುತ್ತೆ, ಖನಿಜಗಳ ಕೊರತೆ ಆಗುತ್ತೆ, ಬೆಳೆಯೋದಕ್ಕೆ ಬೇಕಾದಂಥ ಸ್ಥಳಾವಕಾಶ, ಜಾಗನೂ ಸಿಗಲ್ಲ ಅಲ್ವಾ? ಜಾಗದ ಕೊರತೆನೂ ಆಗುತ್ತೆ. ಈಗ ಸ್ವಲ್ಪನೇ ಜಾಗ ಇದೆ, ಅಲ್ಲಿ ಎಷ್ಟೊಂದು ಬೀಜಗಳನ್ನ ಹಾಕಿದ್ರೆ ಅದಕ್ಕೆ ಬೆಳೆಯೋದಕ್ಕೆ ಜಾಗ ಬೇಕಲ್ವಾ? ಅದಕ್ಕೆ ಗಿಡಗಳನ್ನ ದೂರ ದೊಡ್ಡ ದೊಡ್ಡ ಜಾಗಗಳಲ್ಲಿ ನಾವೆಲ್ಲ ಕ್ರಾಪಿಂಗ್ ಮಾಡೋದು. ಆಸ್ ಎ ರಿಸಲ್ಟ್ಸ್ ದ ಸೀಡ್ಸ್ ವುಡ್ ನಾಟ್ ಗ್ರೋ ಇಂಟು ಹೆಲ್ತಿ ಪ್ಲಾಂಟ್ಸ್. ಅದಲ್ಲದೆ ಈ ರೀತಿ ಏನಾದ್ರು ಒಂದೇ ಜಾಗದಲ್ಲಿ ಅದು ಬೆಳೆದ್ರೆ ಆ ಸಸ್ಯಗಳ ನಡುವೆ ಏನಾಗುತ್ತೆ? ಪೈಪೋಟಿ ಉಂಟಾಗುತ್ತೆ. ಮತ್ತೆ ಆ ಬೀಜಗಳೇನು ಆರೋಗ್ಯವಂತ ಗಿಡಗಳಾಗಿ ಬೆಳೆಯಲ್ಲ. ಬೀಜಕ್ಕೆ ಬೇಕಾದಷ್ಟು ಎಲ್ಲಾ ಬೀಜಗಳು ಒಂದೇ ಕಡೆ ಇದ್ರೆ ಏನಾಗುತ್ತೆ? ಪ್ರತಿಯೊಂದು ಬೀಜದ ಸಸ್ಯಗಳಿಗೂ ಬೇಕಾದಂತ ಪೋಷಕಾಂಶ, ನೀರು, ಖನಿಜ ಸಿಗಲ್ಲ. ಆ ಗಿಡಗಳು ಆರೋಗ್ಯವಾಗಿ ಬೆಳೆಯೋದಿಲ್ಲ. ಪ್ಲಾಂಟ್ಸ್ ಬೆನಿಫಿಟ್ಸ್ ಬೈ ಸೀಡ್ಸ್ ಡಿಸ್ಪರ್ಸಲ್ಸ್. ಇದರಿಂದ ಏನು? ಬೀಜ ಪ್ರಸರಣದಿಂದ ಸಸ್ಯಗಳಿಗೆ ಪ್ರಯೋಜನವಿದೆ. ಬೀಜಗಳು ಬೇರೆ ಬೇರೆ ಕಡೆ ಹಾರ ಹೋಗೋದು, ಯಾರೋ ಒಬ್ರು ಬಟ್ಟೆಗಳು ಅಂಟ್ಕೊಂಡಿರುತ್ತೆ, ಅವ್ರು ಎಲ್ಲೋ ಒಂದು ಜಾಗಕ್ಕೆ ಹೋಗುವುದು, ಅದನ್ನು ಬೀಳಿಸ್ತಾರೆ, ಅಲ್ಲಿ ಹುಟ್ಟೋದು. ಅಥವಾ ಯಾವುದೋ ಒಂದು ಪಕ್ಷಿಗಳು ತಿಂದು ಆ ಬೀಜಗಳನ್ನ ಬೇರೊಂದು ಕಡೆ ಹಾರೋಗಿ ಅಲ್ಲಿ ಉದುರಿಸಿರುತ್ತೆ. ಈ ರೀತಿ ಬೀಜಗಳನ್ನ ಪ್ರಸರಣ ಮಾಡೋದ್ರಿಂದ, ಬೀಜಗಳು ಬೇರೆ ಬೇರೆ ಕಡೆ ಹಾಕೋದ್ರಿಂದ ಸಸ್ಯಗಳಿಗೆ, ಆ ಬೆಳೀತಕ್ಕಂಥ ಸಸ್ಯಗಳಿಗೆ ಉಪಯೋಗವಿದೆ. ಇಟ್ prevents competition between the plants and its own seedlings for sunlight, water and minerals. ತನ್ನದೇ ಸಸ್ಯದ ಬೀಜಗಳು ಬೆಳೆಯೋದಿಕ್ಕೆ ಮತ್ತೆ ತನ್ನದೇ ಬೀಜದ ಸಸ್ಯಗಳಾಗಿ ಬೆಳೆಯೋದಿಕ್ಕೆ ಕಾಂಪಿಟೇಷನ್ನ ಕಡಿಮೆ ಮಾಡಿದಾಗುತ್ತೆ. ಅಂದರೆ ಅವುಗಳಿಗೇನು ಬೀಜ ಪ್ರಸರಣದಿಂದ ಅದು ಹೆಚ್ಚಾಗಿ ಪ್ರಭೇದ ವಿಸ್ತರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಚೆನ್ನಾಗಿ ಅದು ಆ ಬೀಜಗಳೇನು ಉತ್ತಮ ಒಳ್ಳೆ ಆ ಸಸ್ಯಗಳಿಗೆ ಅಗತ್ಯವಾದಂತಹ ಪೋಷಕಾಂಶಗಳಾದ ನೀರು, ಲವಣ, ಸೂರ್ಯನ ಕಿರಣ ಇವೆಲ್ಲವೂ ದೊರಕುತ್ತೆ. ಇದರಿಂದ ಅದಕ್ಕೆ ಏನಾಗುತ್ತೆ? ಸ್ವಲ್ಪ ಪೈಪೋಟಿನೂ ಅವುಗಳ ನಡುವೆ ಕಡಿಮೆ ಆಗುತ್ತೆ. ಇಟ್ ಆಲ್ಸೋ ಎನೇಬಲ್ಸ್ ದ ಪ್ಲಾಂಟ್ಸ್ ಟು ಇನ್ವೇಡ್ ಎ ನ್ಯೂ ಹ್ಯಾಬಿಟಾಟ್ಸ್ ಫಾರ್ ವೈಡರ್ ಡಿಸ್ಟ್ರಿಬ್ಯೂಷನ್. ಇದಲ್ಲದೆ ಏನಾಗುತ್ತೆ? ಸಸ್ಯ ಹೊಸ ಹೊಸ ಆವಾಸಗಳಲ್ಲಿ ಬೇರೆ ಬೇರೆ ಜಾಗದಲ್ಲಿ ಬೆಳೆಯೋದಿಕ್ಕೆ, ಅಲ್ಲಿಂದ ವಿಸ್ತಾರವಾಗಿ ವಿಸ್ತರಣೆ ಆಗೋದಿಕ್ಕೆ ಆ ಒಂದು ಪ್ರಭೇದ ಸಾಧ್ಯ ಆಗುತ್ತೆ. ಈಗ ನಮ್ಮ ಊರಲ್ಲಿ ಮಾತ್ರ ಇರ್ಬೇಕು ಅನ್ನೋದಕ್ಕಿಂತ ಎಲ್ಲಾ ಕಡೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಆ ಗಿಡಗಳು ಅಲ್ವಾ? ನಾವೆಲ್ಲಿ ಹೋದ್ರೂ ಸಹ ಬೇವಿನ ಮರ, ಹೊಂಗೆ ಮರ ಎಲ್ಲ ತಂಪಾಗಿರುತ್ತೆ ಅಲ್ವಾ? ಬರೀ ನಾವಿರೋ ಕಡೆನೇ ಮಾತ್ರ ಇರೋದ್ರಿಂದ ಅಲ್ಲದೆ ಬೇರೆ ಕಡೆ ಇದ್ರೂ ಸಹ ಅದು ಸಸ್ಯಗಳಿಗೂ ನಮಗೂ ಉಪಯೋಗವಿದೆ. Seeds and fruits of plants are carried away by wind, water and animals. ಏನು? ಗಾಳಿ, ನೀರು ಮತ್ತೆ ಪ್ರಾಣಿಗಳಿಂದ ಬೀಜಗಳು ಮತ್ತೆ ಹಣ್ಣುಗಳು ಬೇರೆ ಬೇರೆ ಪ್ರದೇಶಗಳಿಗೆ ಸಾಗಿಸಲ್ಪಡುತ್ತೆ, ಟ್ರಾನ್ಸ್ಪೋರ್ಟ್ ಆಗುತ್ತೆ. Winged seeds such those of drumstick and maple and light seeds of grasses or airy seeds of mada and airy fruits of sunflower. Figure 14, we get blown off with the wind to far away places. ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ ಕೆಲವೊಂದು ಸೀಡ್ಸ್ ಆಫ್ ಡ್ರಮ್ಸ್ಟಿಕ್ ಅಂಡ್ ಮೇಪಲ್. ನುಗ್ಗೆಕಾಯಿ ಮತ್ತೆ ಮೇಪಲ್ನ ಬೀಜಗಳು. ನುಗ್ಗೆಕಾಯಿ ಗಿಡದ ಬೀಜ ಅದು, ಮತ್ತೆ ಮೇಪಲ್ದು ಇದು ವಿಂಗ್, ಮತ್ತೆ ಈ ಚಿತ್ರದಲ್ಲಿ ಗ್ರಾಸಸ್
ಸೂರ್ಯಕಾಂತಿ ರೋಮಭರಿತ ಹಣ್ಣುಗಳು ಮತ್ತೆ ರೋಮಭರಿತ ಬೀಜಗಳು ಈ ಚಿತ್ರ. ಅದಲ್ಲದೆ ಇದು ಗ್ಸಾಂಥಿಯಂ ಅಂತ ಕರೀತಾರೆ. ಈ ಎಲ್ಲಾ ಸಸ್ಯಗಳ ಬೀಜಗಳು ಏನಾಗುತ್ತೆ, ಬೇಗ ನುಗ್ಗೆಕಾಯಿ ಮತ್ತೆ ಇವುಗಳ ಬೀಜಗಳು ಮತ್ತೆ ಹಗುರವಾದಂತ ತುಂಬಾ ಲೈಟ್ ವೆಯ್ಟ್ ಆಗಿ ತೂಕ ಇರ್ತಕ್ಕಂಥ ಕೆಲವು ಬೀಜಗಳೇನು ಸೂರ್ಯಕಾಂತಿ ಬೀಜಗಳಿರ್ಬೋದು, ಇವೆಲ್ಲವೇನು ಗಾಳಿಗೆ ಬಹಳ ದೂರ ಅವು ಗಾಳಿಗೇನು ಚೆದರ್ಕೊಂಡು ಹೋಗುತ್ತೆ. ಸಮ್ ಸೀಡ್ಸ್ ಡಿಸ್ಪರ್ಸ್ಡ್ ಬೈ ವಾಟರ್, ಅಂದ್ರೆ ಗಾಳಿಗೆ ಹೋಗುವಂತಹ ಸೀಡ್ಸ್ ಯಾವುದು, ದ ಹೇರಿ ಸೀಡ್ಸ್ ಆಫ್ ಏರಿ ಫ್ರೂಟ್ಸ್ ಆಫ್ ಸನ್ಫ್ಲವರ್ಸ್, ಇವೆಲ್ಲವು ಗ್ರಾಸಸ್ದು ಡ್ರಮ್ ಸ್ಟಿಕ್ ಇದು. ದ ಫ್ರೂಟ್ ಸಮ್ ಸೀಡ್ಸ್ ಆರ್ ಡಿಸ್ಪರ್ಸ್ಡ್ ಬೈ ವಾಟರ್, ಕೆಲವೊಂದು ಬೀಜಗಳು ನೀರಿನಲ್ಲಿ ಚೆದರುತ್ತವೆ. ಯಾವುದು, ದೀಸ್ ಫ್ರೂಟ್ಸ್ ಆರ್ ಸೀಡ್ಸ್ ಯೂಶುವಲಿ ಡೆವಲಪ್ ಫ್ಲೋಟಿಂಗ್ ಎಬಿಲಿಟಿ ಇನ್ ದ ಫಾರ್ಮ್ ಆಫ್ ಸ್ಪಾಂಜಿ ಆರ್ ಫೈಬ್ರಸ್ ಔಟರ್ ಕೋಟ್ ಆಸ್ ಇನ್ ಕೋಕೋನಟ್. ಅದೇ ರೀತಿ ಕೆಲವು ನೀರಿನಿಂದ ಪ್ರಸಾರಗೊಳ್ಳುವಂತಹ ಹಣ್ಣುಗಳು ಅಥವಾ ಬೀಜಗಳು ನಾರುಭರಿತ ಅಂದ್ರೆ ಫೈಬರ್ಸ್ ಇರುತ್ತೆ ಅಥವಾ ಮೃದುವಾದ ಹೊರಪದರವನ್ನು ಇರೋದ್ರಿಂದ ನೀರಿನಲ್ಲಿ ತೇಲಿಕೊಂಡು ಹೋಗುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಸಮ್ ಸೀಡ್ಸ್ ಆರ್ ಡಿಸ್ಪರ್ಸ್ಡ್ ಬೈ ಅನಿಮಲ್ಸ್, ಎಸ್ಪೆಷಲಿ spiny seeds with hooks which get attached to the bodies of animals and are carried to distant places. ಅದೇ ರೀತಿ ಕೆಲವೊಂದು ಬೀಜಗಳೇನು ವಿಶೇಷವಾಗಿ ಕೆಲವು ಬೀಜಗಳು ಮೈ ಮೇಲೆ ಮುಳ್ಳು, ಕೊಕ್ಕೆ ಅಥವಾ ಕೊಂಡಿಯಂತಹ ಕೆಲವೊಂದು ರಚನೆಗಳಿರ್ತಕ್ಕಂಥ ಬೀಜಗಳು ಪ್ರಾಣಿಗಳಿಂದ ಪ್ರಸರಣಗೊಳ್ಳುತ್ತೆ. ಅಂದ್ರೆ ಪ್ರಾಣಿಗಳ ದೇಹಕ್ಕೆ ಅಂಟಿಕೊಂಡಿರುತ್ತೆ. ಆ ಪ್ರಾಣಿಗಳು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಗಳಿಗೆ ವರ್ಗಾವಣೆ ಆಗಬೇಕಾದ್ರೆ ಆ ಬೀಜಗಳು ಅಲ್ಲಿ ಉದುರಿ, ಅಂದ್ರೆ ಗ್ಸಾಂಥಿಯಂ ಮತ್ತೆ ಯೂರಿನಾ ಎಂಬ ಬೀಜಗಳಂತಹ ಸಸ್ಯದ ಬೀಜಗಳು ಪ್ರಾಣಿಗಳಿಕೊಂಡು ಅವು ಚಲಿಸಿದಾಗ ಅಲ್ಲಿ ಹುಟ್ಟುತ್ತೆ. ಎಕ್ಸಾಂಪಲ್ ಆಫ್ ಗ್ಸಾಂಥಿಯಂ ಅಂಡ್ ಯುರೇನಿಯಂ. ಆಯ್ತಾ? Some seeds are dispersed when the fruits burst with sudden jerks. ಅದೇ ರೀತಿ ಕೆಲವೊಂದು ಜಾತಿಯ ಹಣ್ಣುಗಳು ಇದಕ್ಕಿದ್ದಂತೆ ಸಿಡಿಯುತ್ತೆ. ಆ ಹಣ್ಣುಗಳು ಚೆನ್ನಾಗಿ ಒಣಗಿ ಯಾರು ಕಿತ್ಕೊಂಡಲ್ಲ, ಅದೇ ಸಿಡಿದು ಅಂದ್ರೆ ಬರ್ಸ್ಟ್ ಆಗಿ ಒಡೆದು ಹೋಗಿ ಆ ಬೀಜಗಳು ದೂರಕ್ಕೆ ಹೋಗ್ಬೀಳುತ್ತೆ, ಎಸೆಯಲ್ಪಡುತ್ತೆ. The seeds are scattered far from the parent plants. ಇದರಿಂದಾಗೇನೋ ಪೋಷಕ ಸಸ್ಯದಿಂದ ಬಹುದೂರಕ್ಕೆ ಇರ್ತಕ್ಕಂಥ ಸಸ್ಯದಿಂದ ಬಹುದೂರಕ್ಕೆ ಬೀಜಗಳು ಹೋಗಿ ಬೀಳೋದ್ರಿಂದ ದಿಸ್ ಹ್ಯಾಪನ್ಸ್ ಇನ್ ದ ಕೇಸ್ ಆಫ್ ಕ್ಯಾಸ್ಟಾರ್ ಅಂಡ್ ಬಾಲ್ಸಾಮ್. ನೀವು ನೋಡಿರ್ಬೋದು ಕ್ಯಾಸ್ಟ್ರಾಲ್, ಹರಳೆ ಎಣ್ಣೆ ಅಂತ ಏನ್ ಕರಿತೀವಿ, ಹರಳು ಗಿಡ, ನಾವೆಲ್ಲ ಕ್ಯಾಸ್ಟ್ರಾಲ್ ತಲೆಗೆ ಹರಳೆಣ್ಣೆ ಹಾಕೊಳ್ತೀವಲ್ಲ, ಅದರ ಬೀಜಗಳು ಸಿಡಿದ್ರೆ ಎಷ್ಟೋ ದೂರದವರೆಗೂ ಹೋಗ್ಬೀಳುತ್ತೆ, ದೂರಕ್ಕೆ ಹೋಗ್ಬಿಡುತ್ತೆ. ಬಿಸಿಲಿಗೆ ಅದು ಆ ಬೀಜಗಳೆಲ್ಲ ಸಿಡಿಯುತ್ತೆ. ಮತ್ತೆ ಕರಳಕುಂಡಲ ಗಿಡ ಕೇಳಿರ್ಬೋದು, ಕರಳಕುಂಡಲ ಗಿಡದ ಬೀಜಗಳು, ಕಾಮಕಸ್ತೂರಿ ಗಿಡದ ಬೀಜಗಳು, ಇವೆಲ್ಲವೂ ಸಿಡಿಯುತ್ತೆ. ಒಡೆದು ಸಿಡಿಯೋದ್ರಿಂದ ದೂರಕ್ಕೆ ಹೋಗಿ ಆ ಬೀಜಗಳು ಬಿದ್ದು ಅಲ್ಲೆಲ್ಲ ಹೊಸ ಸಸ್ಯಗಳು, ಹೊಸ ಗಿಡಗಳು ಹುಟ್ಟುತ್ತೆ. ಆಯ್ತಾ? ಇದರಿಂದ ಹೇಗೆ ಬೀಜ ಪ್ರಸಾರ ಆಗುತ್ತೆ, ಸೀಡ್ಸ್ ಹೇಗೆ ನೀರಿನಿಂದನೂ ಹೋಗುತ್ತೆ, ಗಾಳಿಯಿಂದನೂ ಹೋಗುತ್ತೆ, ಪ್ರಾಣಿಗಳ ಮೂಲಕನೂ ಹೋಗುತ್ತೆ, ಅದೇ ರೀತಿ ಸಿಡಿಯೋದ್ರ ಮೂಲಕ ಬರ್ಸ್ಟ್ ಆಗೋದ್ರಿಂದನೂ ಹೋಗುತ್ತೆ. ಆಯ್ತಾ? ಇದಿಷ್ಟು ಈ ಲೆಸನ್ನ ಕಂಪ್ಲೀಟ್ ಎಕ್ಸ್ಪ್ಲನೇಷನ್. ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಒಂದು ಲೆಸನ್ ಕಂಪ್ಲೀಟ್ ಆದಮೇಲೆ ಈ ಲೆಸನಲ್ಲಿ ಕಂಪ್ಲೀಟಾಗಿ ಏನು ಓದಿದ್ರಿ ಅನ್ನೋದನ್ನು ಸಮ್ಮರಿ ಮೂಲಕ ಇಲ್ಲಿ ಪಾಯಿಂಟ್ಸಲ್ಲಿ ಕೊಟ್ಟಿರ್ತಾರೆ. ವಾಟ್ ಯು ಹ್ಯಾವ್ ಟು ಲರ್ನ್, ಇದನ್ನು ಕಂಪಲ್ಸರಿ ಆಲ್ ಸ್ಟೂಡೆಂಟ್ಸ್ ಶುಡ್ ರೀಡ್ 1 or 2 times. ಇದು ಈ ಪಾಯಿಂಟ್ಸ್ ಎಲ್ಲ ಒಂದು ಲೆಸನ್ನ ಕಂಪ್ಲೀಟ್ ಸಮ್ಮರಿ ಇರುತ್ತೆ. ಹೀಗಾಗಿ ಇದನ್ನು ಕಂಪ್ಲೀಟಾಗಿ ಒಂದು 2 times ಓದಿ ನಿಮ್ಮ ಎಷ್ಟೋ ಕ್ವಶನ್ಸ್ಗಳಿಗೆ ಇಲ್ಲೇ ಆನ್ಸರ್ಸ್ ಸಿಗುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸ್ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಡಿಸ್ಕಸ್ ಮಾಡೋಣ. ವೀಡಿಯೋಸ್ನ ಆದಷ್ಟು ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಬಿಕಾಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಮೇಯ್ನಾಗಿ ಕೇಳಿಸ್ಕೊಳ್ಳಿ, 2-3 ಟೈಮ್ ಆಡಿಯೋನ ಟೆಕ್ಸ್ಟ್ ಬುಕ್ ಇಟ್ಕೊಂಡು 2-3 ಟೈಮ್ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ. ಸೈನ್ಸಲ್ಲಿ ಟೆಕ್ಸ್ಟ್ ಬುಕ್ ಇಸ್ ಅ ಬೆಟರ್ ವೇ ಆಫ್ ಲರ್ನಿಂಗ್. ಹೆಚ್ಚು ಟೆಕ್ಸ್ಟ್ ಬುಕ್ ಓದಷ್ಟು ನಿಮಗೆ ಹೊಸ ನಾಲೆಡ್ಜ್ ಬರುತ್ತೆ, ನಿಮಗೆ ಆನ್ಸರ್ ಮಾಡೋ ಶಕ್ತಿ ಬರುತ್ತೆ. ಆ್ಯಂಡ್ ಅರ್ಥ ಆಗಲಿಲ್ಲ ಅಂದರೆ ಈ ಆಡಿಯೋನ ಕೇಳಿಸ್ಕೊಳ್ಳಿ. ನಮ್ಮ ಮಾತೃಭಾಷೆಯಲ್ಲಿ ಕನ್ನಡದಲ್ಲಿ ಒಂದ್ಸಲ ನಾವು ಸೈನ್ಸನ್ನ ಕೇಳಿಸ್ಕೊಂಡ್ರೆ ನಮ್ಗೆ ಅರ್ಥ ಆಗಿಬಿಟ್ರೆ ಸಾಕು. ಅದು ಯಾವುದಾದ್ರೂ ಆಗಲಿ, ಸೈನ್ಸ್ ಆದ್ರೂ ಆಗಲಿ, ಬೇರೆ ಯಾವುದೇ ಟಫ್ ಸಬ್ಜೆಕ್ಟ್ ಆದರೂ ನಮ್ಗೆ ಈಸಿ ಅನಿಸುತ್ತೆ. ಹಾಗಾಗಿ ಸೊ ಸೈನ್ಸ್ ಈಸ್ ನಾಟ್ ಎ ಟಫ್ ಸಬ್ಜೆಕ್ಟು. ಆ್ಯಂಡ್ ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಗೊತ್ತಾಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಹೋಮ್ವರ್ಕ್ ಕ್ವಶನ್ಸ್ ತೊಗೊಳ್ಳಿ. ಡಿಫೈನ್ ಝೈಗೋಟ್ ಅಂದ್ರೇನು, ಆ್ಯಂಡ್ ಇದು ಡ್ರಾ ಮಾಡಿ, ಡ್ರಾ ಇನ್ ಈ ಟೇಬಲ್ ಡಯಾಗ್ರಾಮ್ ಆಫ್ ಫರ್ಟಿಲೈಸೇಷನ್ ಝೈಗೋಟ್ ಫಾರ್ಮೇಷನ್.
ಡ್ರಾ ಮಾಡಿ. ಆ್ಯಂಡ್ ವಾಟ್ ಈಸ್ ಫರ್ಟಿಲೈಸೇಷನ್? ಫರ್ಟಿಲೈಸೇಷನ್ ಅಂದ್ರೇನು? ಡಿಫೈನ್ ಎಂಬ್ರಿಯೋ ಅಂದ್ರೇನು? ಹೌ ದ ಫ್ರೂಟ್ಸ್ ಆ್ಯಂಡ್ ಸೀಡ್ ಫಾರ್ಮೇಷನ್, ಹೇಗೆ ಫ್ರೂಟು ಮತ್ತು ಸೀಡ್ ಫಾರ್ಮೇಷನ್ ಆಗುತ್ತೆ ಇದನ್ನು ಎಕ್ಸ್ಪ್ಲೈನ್ ಮಾಡಿ. ವಾಟ್ ಈಸ್ ಫ್ರೂಟ್ ಅಂದರೆ ಏನು? ಹಣ್ಣು ಅಂದರೆ ಏನು? ಈ ಲೈನಲ್ಲಿ ಸಿಗುತ್ತೆ. when the seed, some fruity seeds contain how the fruit seeds are enclosed. Fruit seeds ಹೇಗೆ enclose ಆಗುತ್ತೆ? contains an embryo enclosed in a protective seed coat. ಇದೆ ಆನ್ಸರು. ಎಕ್ಸಾಂಪಲ್ಸ್ ಆಫ್ ಸಮ್ ಜ್ಯೂಸಿ ಫ್ರೂಟ್ಸ್. ರಸಭರಿತ ಹಣ್ಣುಗಳಿಗೆ ಉದಾಹರಣೆ ಕೊಡಿ. ಅಲ್ಲಿ 2 ಇದೆ, ನೀವು ಎಷ್ಟೊಂದು ಕೊಡುವುದು. ಗಿವ್ 5 ಎಕ್ಸಾಂಪಲ್ಸ್ ಆಫ್ ಸಮ್ ಜ್ಯೂಸಿ ಫ್ರೂಟ್ಸ್. 5 ಎಕ್ಸಾಂಪಲ್ಸ್ನ ಕೊಡಿ. ಹೌ ದ ಸೀಡ್ ಡಿಸ್ಪರ್ಸಲ್. ಸೀಡ್ಸ್ ಹೇಗೆ ಡಿಸ್ಪರ್ಸಲ್ ಆಗುತ್ತೆ? ಥ್ರೂ ವಾಟರ್, ಏರ್, ಅನಿಮಲ್ಸ್ ಆ್ಯಂಡ್ ಬಸ್ಟ್. ಸೀಡ್ ಬಸ್ಟ್ ಇಷ್ಟು ಬರೀರಿ. ಆ್ಯಂಡ್ give some examples of seed dispersal in ಹೇರ್ಗೆ ಅಲ್ಲಿ ನೋಡಿ. ಸೀಡ್, ಫ್ರೂಟ್ಸ್, ಪ್ಲಾಂಟ್ಸ್ ಆರ್ ಕ್ಯಾರಿಡ್ ಅವೇ ಫ್ರಮ್ ವಿಂಡ್ ಅಂದರೆ ಒಂದೇ, ಹೇರ್ ಅಂದರೆ ಒಂದೇ. ಗಿವ್ 4 ಎಕ್ಸಾಂಪಲ್ಸ್ ಆಫ್ ಸೀಡ್ ಡಿಸ್ಪರ್ಸಲ್ ಇನ್ ವಿಂಡ್. ಗಾಳಿಯಿಂದ ಹೋಗ್ತಕ್ಕಂಥದ್ದು ಸೀಡ್ ಡಿಸ್ಪರ್ಸಲ್ಗೆ ಎಕ್ಸಾಂಪಲ್. ಅದೇ ರೀತಿ ಗಿವ್ 3 ಎಕ್ಸಾಂಪಲ್ಸ್ ಆಫ್ ಸೀಡ್ ಡಿಸ್ಪರ್ಸಲ್ ಇನ್ ವಾಟರ್. ನೀರಿನಿಂದ ಸೀಡ್ ಡಿಸ್ಪರ್ಸಲ್ ನೀರಿನಲ್ಲಿ ಹೋಗ್ತಕ್ಕಂತಹ ಸೀಡ್ಸ್ ಯಾವುದು, ಅದಕ್ಕೆ ಎಕ್ಸಾಂಪಲ್ಸ್ನ ಕೊಡಿ. ಅದೇ ಥರ ಗಿವ್ 2 ಎಕ್ಸಾಂಪಲ್ಸ್ ಆಫ್ ಸೀಡ್ ಡಿಸ್ಪರ್ಸಲ್ ಇನ್ ಅನಿಮಲ್ಸ್ ಪ್ರಾಣಿಯಿಂದ ಸೀಡ್ ಡಿಸ್ಪರ್ಸಲ್ ಆಗೋದಕ್ಕೆ. ಆ್ಯಂಡ್ ಗಿವ್ 2 ಎಕ್ಸಾಂಪಲ್ಸ್ ಆಫ್ ಸೀಡ್ ಡಿಸ್ಪರ್ಸಲ್ ಇನ್ ಸಡನ್ ಜರ್ಕ್ ಆರ್ ಬಸ್ಟ್. ಓಕೆ, ಫ್ರೂಟ್ ಬಸ್ಟ್ ಆರ್ ಸೀಡ್ ಬಸ್ಟ್. ಓಕೆನಾ? ಇಲ್ಲೇ ಸಿಗುತ್ತೆ ನಿಮಗೆ ಕ್ಯಾಸ್ಟರ್ ಆ್ಯಂಡ್ ಬಾಲ್ಸಾ. ಎಲ್ಲದಕ್ಕೂ 2 ಎಕ್ಸಾಂಪಲ್ಸ್ನ ಕೊಡ್ತಾ ಬನ್ನಿ. ಇದಿಷ್ಟು ವಿದಿನ್ ದ ಹೋಮ್ವರ್ಕ್ ಕ್ವಶನ್ಸು. ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಪ್ಲೇಲಿಸ್ಟ್ನ ಚೆಕ್ ಮಾಡಿ, ಲಿಸನ್ ಕಂಪ್ಲೀಟ್ ವೀಡಿಯೋಸ್ ಆ್ಯಂಡ್ ಕ್ವಶನ್ ಆ್ಯಂಡ್ ಆನ್ಸರ್ ನೋಟ್ಸ್ ಸಿಗುತ್ತೆ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ನಾನು ಕೊಡ್ತಕ್ಕಂತಹ ಹೋಮ್ವರ್ಕ್ ಕ್ವಶನ್ಸ್ನ ಅಡಿಷನ್ ಕ್ವಶನ್ಸ್ ಆಗಿ ಬರೆದಿಟ್ಕೊಂಡು ನೀವು ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ ಜೊತೆ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.